ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಕಲಬುರಗಿ ಜೋಳ ಹಾಗೂ ಸಿರಿಧಾನ್ಯ ರೊಟ್ಟಿ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಕ್ಕೆ ರಫ್ತು. ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಸ್ಕಾನ್ ವತಿಯಿಂದ ರಿಯಾಯಿತಿ ದರದಲ್ಲಿ ಪೌಷ್ಟಿಕ ಪಥ್ಯಾಹಾರ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ 7ನೇ ತಾರೀಖಿನಿಂದ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ. ಇಂದು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕೊಡುಗೆ ಗೌರವಿಸುವ ದಿನ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಹಾಗೂ ರಾಜ್ಯ ಸರ್ಕಾರದ ಪರ್ಯಾಯ ಕೃಷಿ ಯೋಜನೆ ಅಡಿ ಕಲಬುರಗಿ ಜಿಲ್ಲೆಯ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಶೇಕಡಾ 50ರಷ್ಟು ಸಬ್ಸಿಡಿ ಸಾಲ ಯೋಜನೆ ಮೂಲಕ ಕೃಷಿ ಇಲಾಖೆ ರೊಟ್ಟಿ ಉದ್ಯಮ ಆರಂಭಿಸಲು ಸಹಾಯ ಹಾಗೂ ಮಾರ್ಗದರ್ಶನ ಒದಗಿಸಿದೆ. ಈಗ ವಿದೇಶಗಳಿಗೂ ರಫ್ತಾಗುತ್ತಿರುವ ಬ್ರ್ಯಾಂಡ್ ಕಲಬುರಗಿ ಜೋಳದ ರೊಟ್ಟಿ, ಸಿರಿಧಾನ್ಯದ ರಾಗಿ ಹಾಗೂ ಸಜ್ಜೆ ರೊಟ್ಟಿ ಕುರಿತು ಒಂದು ವರದಿ. ಕಲಬುರಗಿ ಜಿಲ್ಲೆಯ ಕೃಷಿಕ ಹಾಗೂ ಇತರೆ ಉದ್ಯಮಶೀಲ ಮಹಿಳೆಯರನ್ನು ಒಳಗೊಂಡ ವಿವಿಧ ಸ್ವಸಹಾಯ ಸಂಘಗಳಿಗೆ ಕೃಷಿ ಇಲಾಖೆ ಸ್ವಯಂ ಉದ್ಯೋಗ ಕಂಡುಕೊಂಡು ಸ್ವಾವಲಂಬಿಯಾಗಿ ಇತರರಿಗೆ ಉದ್ಯೋಗ ಒದಗಿಸಿಕೊಡಲು ತರಬೇತಿ, ಮಾರ್ಗದರ್ಶನ, ಹಣಕಾಸು ಸಹಾಯ ಹಾಗೂ ಮಾರುಕಟ್ಟೆ ನಿರ್ವಹಣೆ ಕಾರ್ಯಾಗಾರ ಆಯೋಜಿಸಿ ಯೋಜಿತ ಪ್ರಯತ್ನ ಮಾಡಿದೆ. ಕಲಬುರಗಿ ರೊಟ್ಟಿ ಹೆಸರಿನಲ್ಲಿ ಬ್ರ್ಯಾಂಡ್ ಕೂಡ ಸಿದ್ಧವಾಗಿದೆ. ಜೋಳ ಹಾಗೂ ಸಿರಿಧಾನ್ಯಗಳ ರೊಟ್ಟಿಗಳನ್ನು ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸಿ ಸ್ವಂತ ಜಾಲತಾಣ ಹಾಗೂ ಆನ್ಲೈನ್ ಮಾರಾಟ ವೇದಿಕೆಗಳಲ್ಲಿ ರಾಜ್ಯಾದ್ಯಂತ ಬೇಡಿಕೆ ಸೃಷ್ಟಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಪ್ರಯತ್ನದ ಕುರಿತು ಮಾಹಿತಿ ನೀಡಿದ್ದಾರೆ ಕೃಷಿ ಇಲಾಖೆ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕ ಸಮದ್ ಪಟೇಲ್. ಕಲಬುರಗಿ ಭಾಗದಲ್ಲಿರುವಂತಹ ಸಾವಿರಾರು ಹೆಣ್ಮಕ್ಳು ಯಾರ್ಯಾರು FPO SHG ನಲ್ಲಿದ್ದಾರೆ ಅವರೆಲ್ಲ ರೊಟ್ಟಿ ಮಾಡುವಂತ ಒಂದು ಉದ್ದಿಮೆಯನ್ನ ಮಾಡಿಸಿ PMFME ಯೋಜನೆ ಭಾರತ ಸರ್ಕಾರದ್ದು, ಅನಂತರ ಸೆಕೆಂಡರಿ ಅಗ್ರಿಕಲ್ಚರ್ ಈ ಎರಡೂ ಯೋಜನೆಯಲ್ಲಿ ನಾವು ಶೇಕಡಾ 50 ಸಹಾಯಧನದಲ್ಲಿ ರೊಟ್ಟಿ ಮಾಡುವಂತ ಯಂತ್ರಗಳನ್ನ ಕ್ಲಸ್ಟರ್ ರೂಪದಲ್ಲಿ ಅವ್ರಿಗೆ ಕೊಟ್ಟಿದೀವಿ. 137 ರೊಟ್ಟಿ ಮಷಿನ್ ಗಳನ್ನ ನಾವು ಕೊಟ್ಟಿದೀವಿ. ಉದಾಹರಣೆ ಸಂಘ ಮಾಡಿ ಅದನ್ನ ರಿಜಿಸ್ಟರ್ ಮಾಡಿ ವೆಬ್ಸೈಟ್ ಮಾಡಿ ಅಮೆಜಾನ್ ನಲ್ಲಿ ಸಹಿತ ಕಲಬುರಗಿ ರೊಟ್ಟಿ ಸಿಗ್ತದೆ, ಮಾರಾಟ ಮಾಡಿ ಅವರಿಗೆ ಹೆಚ್ಚಿನ ಆದಾಯ ಬರ್ಲಿ ಅಂತ ಮಾಡ್ತಾ ಇದೆ. ಇದರಿಂದ ಹೆಣ್ಮಕ್ಳಿಗೆ ತಿಂಗಳಿಗೆ ಒಂದು 15ರಿಂದ 20,000 ರೂಪಾಯಿ ಅವರಿಗೆ ಮಂತ್ಲಿ ಫಿಕ್ಸ್ಡ್ ಇನ್ಕಮ್ ಬರ್ತಾ ಇದೆ. ಇದರಲ್ಲಿ PMFME ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ನಾವು PMFME ಅಲ್ಲಿ ಸಹಿತ 50% ಸಹಾಯಧನದಲ್ಲಿ ಹಿಟ್ ಮಾಡೋಂಥದ್ದು, ಜೋಳ ನಾದುವುದು ಮತ್ತೆ ಜೋಳನ ರೊಟ್ಟಿ ಮಾಡೋದು, ರೊಟ್ಟಿನ ಸುಡುವುದು ಪ್ಯಾಕೇಜ್ ಮೋಡ್ ಅಲ್ಲಿ ಅವರಿಗೆ ನಾವು ಕೊಡ್ತಾ ಇದೀವಿ. 100 ಹೆಣ್ಮಕ್ಳಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಇನ್ನು ಉಳಿದವರಿಗೆಲ್ಲ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಸಹಿತ ಸಿಗ್ತಾ ಇದೆ. ಕಲಬುರಗಿ ರೊಟ್ಟಿ ಈಗ ಎಕ್ಸ್ಪೋರ್ಟ್ ಆಗುವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಆಲ್ರೆಡಿ. ಅಷ್ಟಮ್ ಟ್ರೇಡರ್ಸ್ ಅಂತ ಒಂದು ಪೂನೆ ಬೇಸ್ಡ್ ಕಂಪನಿ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಅವ್ರದ್ದು ಮತ್ತು ಕಲಬುರಗಿ ರೊಟ್ಟಿ ಸಂಘದವ್ರದ್ದು ಒಂದು ಅಗ್ರಿಮೆಂಟ್ ಸೈನ್ ಮಾಡಿಸಿದೀವಿ. 1 ವರ್ಷದಲ್ಲಿ ಕನಿಷ್ಠ 1 ಲಕ್ಷ ರೊಟ್ಟಿಗಳನ್ನ ನಮ್ಮ ದೇಶದಿಂದ ಹೊರದೇಶಕ್ಕೆ ಈ 2 ದೇಶಕ್ಕೆ ಅವ್ರು ಕಳಿಸ್ತಿದ್ದಾರೆ. ಒಂದು US, ಒಂದು ಆಸ್ಟ್ರೇಲಿಯಾ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ತಗೊಳಕ್ ಸಿದ್ಧರಿದ್ದಾರೆ. 50 ರೋಟಿದು ಒಂದು ಕನ್ಸೈನ್ಮೆಂಟ್ ಕಳಿಸಿದೀವಿ. ಇಸ್ಕಾನ್ ಸಹಯೋಗದಲ್ಲಿ ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ರಿಯಾಯಿತಿ ದರದಲ್ಲಿ ವಿತರಿಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯೋಜಿಸಿದೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಖಲಾಗುವ ಆರೋಗ್ಯಾಕಾಂಕ್ಷಿಗಳಿಗೆ ಪೌಷ್ಟಿಕ ಆಹಾರ ಒದಗಿಸಲು ಇಸ್ಕಾನ್ ಸಂಸ್ಥೆ ಕಳೆದ ಜನವರಿ ತಿಂಗಳಿನಿಂದ ಉಪಾಹಾರ ವಿತರಣಾ ಯೋಜನೆ ಜಾರಿಗೊಳಿಸಿದೆ. ಧಾರವಾಡ ಹಾಗೂ ಮಂಗಳೂರು ಜಿಲ್ಲಾಸ್ಪತ್ರೆಗಳನ್ನು ಒಳಗೊಂಡು ಬೆಂಗಳೂರಿನ 6 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪಥ್ಯಾಹಾರ ಪದ್ಧತಿ ಅನ್ವಯ ಈ ಯೋಜನೆ ಆರಂಭವಾಗಿದೆ. ರಾಜ್ಯ ಸರ್ಕಾರ ಇಸ್ಕಾನ್ ಸಂಸ್ಥೆಗೆ 14,23,800 ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಹೊಸ ಕಾರ್ಮಿಕ ಸಂಹಿತೆ ಅಡಿ 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗಾಗಿ ಮೇ 7ರಿಂದ ದೇಶಾದ್ಯಂತ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಕಾರ್ಮಿಕ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪ್ರಕಟಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನೂತನವಾಗಿ ನಿರ್ಮಿಸಲಾದ 100 ಹಾಸಿಗೆಗಳ ಕಾರ್ಮಿಕರ ವಿಮಾ ನಿಗಮದ ಆಸ್ಪತ್ರೆ ಉದ್ಘಾಟಿಸಿ, ಬಳ್ಳಾರಿಯಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ 150 ಕೋಟಿ ರೂಪಾಯಿ ವೆಚ್ಚದ 5 ಎಕರೆ ವಿಸ್ತೀರ್ಣದ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಗೆ ವರ್ಚುವಲ್ ವೇದಿಕೆ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ದೇಶದ ಶ್ರಮಿಕ ವರ್ಗ ರಾಷ್ಟ್ರ ನಿರ್ಮಾಣದ ನೈಜ ಶಿಲ್ಪಿಗಳು ಮತ್ತು ನಮ್ಮ ಪಾಲಿನ ವಿಶ್ವಕರ್ಮರು, ಅವರ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತೆ ಸರ್ಕಾರದ ಆದ್ಯತೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಸ್ಪತ್ರೆಗಳಲ್ಲಿ ಬೆಂಕಿಯ ಅವಘಡ ತಡೆಗಟ್ಟುವ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸಲು ಇಂದಿನಿಂದ ಅಗ್ನಿ ಸುರಕ್ಷತಾ ಸಪ್ತಾಹವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ದೇಶಾದ್ಯಂತ ಆಯೋಜಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ ಹೊಸದಿಲ್ಲಿಯ ಕರ್ತವ್ಯ ಭವನದಲ್ಲಿ ಇಂದು ಬೆಳಗ್ಗೆ ಚಾಲನೆ ನೀಡಿ ಆರೋಗ್ಯ ಸೌಲಭ್ಯಗಳಲ್ಲಿ ಅಗ್ನಿ ಸುರಕ್ಷತೆಯ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ. ಇತರರನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಡುವ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಶೌರ್ಯ, ಬದ್ಧತೆ ಮತ್ತು ತ್ಯಾಗಗಳನ್ನು ಗೌರವಿಸುವ ದಿನವಿಂದು. ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ಪರಮೋಚ್ಛ ತ್ಯಾಗಗೈದ ಅಗ್ನಿಶಾಮಕ ದಳದ ಹುತಾತ್ಮರನ್ನು ಸ್ಮರಿಸಿ ಗೌರವಾರ್ಪಿಸುವ ದಿನ. ಅಗ್ನಿ ಅವಘಡ, ದುರ್ಘಟನೆ, ತುರ್ತು ಸಂದರ್ಭ, ವನ್ಯಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ನುಗ್ಗಿದಾಗ ಹಗಲಿರುಳು ಎನ್ನದೇ ರಕ್ಷಿಸುತ್ತಿರುವ ಅಗ್ನಿಶಾಮಕ ದಳಕ್ಕೆ ಸಾರ್ವಜನಿಕರು ಬೆಂಬಲ ಮತ್ತು ಮೆಚ್ಚುಗೆಯನ್ನು ಸೂಚಿಸಲು ಮೀಸಲಾದ ದಿನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಕೇಂದ್ರ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಮೈಸೂರಿನ ಹೆಗ್ಗಡದೇವನಕೋಟೆ ಬಳಿಯ ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥಾಪಕ ಕನ್ನಡಿಗ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಹಾಗೂ ಹಿಂದಿ ಸಾಹಿತಿ ನಿಯಿಶಿ ಸಂಸ್ಕೃತಿಯ ಹಾಗೂ ಸಮುದಾಯದ ಪ್ರತಿನಿಧಿ ಅರುಣಾಚಲ ಪ್ರದೇಶದ ಡಾ ಝೋರಾಮ್ ಅನಿಯಾತಾನ ನೇಮಕಗೊಂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆಲಮೂಲ ಅನುಭವದ ತಜ್ಞತೆಯುಳ್ಳ ಉಭಯರನ್ನು ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಶುಭ ಕೋರಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಹೊಸದಿಲ್ಲಿಯಿಂದ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನೀತಿ ಆಯೋಗಕ್ಕೆ ಸದಸ್ಯರಾಗಿ ಆಯ್ಕೆ ಆಗಿರೋದು ಬಹಳ ಸಂತೋಷ ತಂದಿದೆ, ಹೆಮ್ಮೆಯ ವಿಚಾರ. ಪ್ರಧಾನಮಂತ್ರಿಗಳು ಸ್ವಯಂ ಸೇವಾ ಕ್ಷೇತ್ರದಿಂದ ಹಾಗೂ ಬುಡಕಟ್ಟು ಪ್ರದೇಶದಲ್ಲಿ ಕೆಲಸ ಮಾಡಿರೋ ನನ್ನ ಹಿನ್ನೆಲೆಯನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಅವರು ಈಸ್ ಆಫ್ ಲಿವಿಂಗ್ ಅನ್ನ ಹೇಗೆ ವಿಕಸಿತ ಭಾರತದಲ್ಲಿ ನಮ್ಮ ನಾಗರಿಕರಿಗೆ ತರಬಹುದು ಅನ್ನೋ ಸದಾ ಯೋಚನೆಯಲ್ಲಿರುವಂತ ಸಂದರ್ಭದಲ್ಲಿ ಸಾಕಷ್ಟು ಇದರ ಕಡೆಗೆ ಗ್ರಾಸ್ ರೂಟ್ ಧ್ವನಿಯನ್ನ, ಗುಣಮಟ್ಟದ ಧ್ವನಿಯನ್ನ ರಾಷ್ಟ್ರ ಹಂತದಲ್ಲೂ ರಾಷ್ಟ್ರೀಯ ನೀತಿಗಳಲ್ಲೂ ತರುವಂತ ಒಂದು ಅವಕಾಶ ಸಿಕ್ಕಿರೋದು ನಾನು ಸೌಭಾಗ್ಯವಾಗಿ ಭಾವಿಸ್ತೇನೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಗಳ ಎಣಿಕೆ, ಬಳಿಕ 8:30ಕ್ಕೆ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮತಗಳ ಎಣಿಕೆ ನಡೆಯಲಿದೆ. ಇಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಉಪಚುನಾವಣೆ ಫಲಿತಾಂಶ ಲಭ್ಯವಾಗುವ ನಿರೀಕ್ಷೆಯಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಗದಗ್ ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಡ್ಯಾನ್ಸಿಂಗ್ ಪ್ಲೇಯರ್ನ 2 ಬೋಗಿಗಳು ನಿನ್ನೆ ರಾತ್ರಿ ಕಳಚಿಬಿದ್ದ ಪರಿಣಾಮ 18 ಜನ ಗಾಯಗೊಂಡು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಗದಗ್ ಜಿಲ್ಲಾ ಆಸ್ಪತ್ರೆ ಹಾಗೂ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ತಿಳಿಸಿದ್ದಾರೆ. ವಿಜಯನಗರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹೆಲಿಪ್ಯಾಡ್ನಲ್ಲಿ ಜಲಸಂಪನ್ಮೂಲ ಖಾತೆ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ರೈತ ಸಂಘದ ಅಧ್ಯಕ್ಷ ಡಾ ಪುರುಷೋತ್ತಮ ಗೌಡ, ಜಲಾಶಯದಲ್ಲಿ ಸಂಗ್ರಹವಾಗಿರುವ 33 ಟಿಎಂಸಿ ಅಡಿ ಹೂಳನ್ನು ತೆಗೆಸಲು ಆದ್ಯತೆ ನೀಡುವಂತೆ ಒತ್ತಾಯಿಸಿದರು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2008 ಅರಿವು ಕಾರ್ಯಾಗಾರ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಸಾಮೂಹಿಕ ವಿವಾಹ ಆಯೋಜಕರು, ಆಮಂತ್ರಣ ಮುದ್ರಕರು, ದೇವಸ್ಥಾನಗಳ ಸಮಿತಿ ವಿಶ್ವಸ್ಥರು ಹಾಗೂ ಮೌಲ್ವಿಗಳಿಗೆ ಬಳ್ಳಾರಿಯಲ್ಲಿ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜೋಳ ಹಾಗೂ ಸಿರಿಧಾನ್ಯ ರೊಟ್ಟಿ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಕ್ಕೆ ರಫ್ತು. ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಸ್ಕಾನ್ ವತಿಯಿಂದ ರಿಯಾಯಿತಿ ದರದಲ್ಲಿ ಪೌಷ್ಟಿಕ ಪಥ್ಯಾಹಾರ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ 7ನೇ ತಾರೀಖಿನಿಂದ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ. ಇಂದು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕೊಡುಗೆ ಗೌರವಿಸುವ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.